ಇನ್ನು ಆಪರೇಷನ್ ಸಿಂಧೂರದ ಯಶಸ್ಸು ಪಾಕಿಸ್ತಾನಿ ಉಗ್ರರಿಗೆ ಯಾವ ಪರಿಯಾಗಿ ಕಾಡ್ತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ನಿಗೂಢ ಸ್ಥಳಕ್ಕೆ ರವಾನೆ ಆಗ್ತಾ ಇದ್ದಾರೆ. ಭಾರತದ ದಾಳಿಗೆ ಪಾಕ್ ಉಗ್ರರು ಗಡಗಡ ಅಂತ ಅಂದ್ಬಿಟ್ಟಿದ್ದಾರೆ. ಮತ್ತೆ ಇವ್ರು ಯಾವಾಗ ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಆಪರೇಷನ್ ಸಿಂಧೂರ ನಿಲ್ಲಲ್ಲ ಅಂತ ಪ್ರಧಾನಿ ಮೋದಿ ಬೇರೆ ಹೇಳಿದ್ದಾರೆ. ಹಾಗಾಗಿ ಮನೆ ಕ್ಯಾಂಪ್ ಅನ್ನು ತೊರೆದು ಗೌಪ್ಯ ಸ್ಥಳಕ್ಕೆ ಪರಾರಿ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಭದ್ರತೆಯೊಂದಿಗೆ LET ಸಂಘಟನೆಯ ಭಯೋತ್ಪಾದಕರು ಸ್ಥಳಾಂತರ ಹೊಂದುತ್ತಾ ಇದ್ದಾರೆ. ಉಗ್ರರು ಮತ್ತು ಉಗ್ರರ ಕುಟುಂಬಗಳು ಅಜ್ಞಾತ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಉಗ್ರರ ಹತ್ಯೆಯ ಬಳಿಕ ಆಪರೇಷನ್ ಸಿಂಧೂರದಲ್ಲಿ ಹೊಡೆದಾಕಿದ್ವಲ್ಲ, ಅದಾದ ಮೇಲೆ ಪಾಕ್ ಉಗ್ರರು ಇನ್ನು ಇಲ್ಲಿರೋದು ಸೇಫ್ ಅಲ್ಲ ಅಂತ ಮುರಿದಿಕೆಯಲ್ಲಿದ್ದ ಉಗ್ರರನ್ನ ಖುದ್ದು ಪಾಕ್ ಸರ್ಕಾರನೇ ಶಿಫ್ಟ್ ಮಾಡಿದೆಯಂತೆ. ಭಾರತದ ಗಡಿಯಲ್ಲಿದ್ದ ಉಗ್ರರು ಕೂಡ ಕ್ಯಾಂಪ್ಗಳಿಂದ ಗೌಪ್ಯ ಸ್ಥಳಕ್ಕೆ, ಅಂದರೆ ಇವರು ಯಾವಾಗ ಟಾರ್ಗೆಟ್ ಮಾಡ್ತಾರೋ ಯಾವ ಬಿಲ್ಡಿಂಗ್ ಹೊಡಿತಾರೋ ಗೊತ್ತಿಲ್ಲ, ಹಾಗಾಗಿ ಸದ್ಯಕ್ಕೆ ನಾವು ಶಿಫ್ಟ್ ಆಗಿಬಿಡೋಣ ಅಂತ ಟೆರರ್ ಕ್ಯಾಂಪ್ನಲ್ಲಿದ್ದಂಥವ್ರು ಎಲ್ಲರನ್ನೂ ಕೂಡ ಪಾಕಿಸ್ತಾನ ಸರ್ಕಾರ ಶಿಫ್ಟ್ ಮಾಡ್ತಾ ಇದೆ. ಇನ್ನೂ ಬುದ್ಧಿ ಬಂದಿಲ್ಲ ಅವರಿಗೆ. ನಿಮ್ಮಿಂದನೇ ನಮ್ಮ ದೇಶಕ್ಕೆ ಇಷ್ಟ ಸಂಕಷ್ಟ ಬಂದಿರೋದು ಅಂತ ಹೇಳಿ ಆ ಉಗ್ರರನ್ನು ಪಾಕಿಸ್ತಾನದವರೇ ಹೊಡೆದಾಕಬೇಕಾಗಿತ್ತು. ಆಗ ಆ ದೇಶವನ್ನು ನಂಬಬಹುದಾಗಿತ್ತು. ಬಟ್ ಇವ್ರು ಯಾವಾಗಲೂ ಉಗ್ರರನ್ನು ಪೋಷಿಸ್ಕೊಂಡೇ ಬರೋರಲ್ವಾ, ಹಾಗಾಗಿ ಅವರೆಲ್ಲರಿಗೂ ಕೂಡ ಯಾರಿಗೂ ಗೊತ್ತು Z+ ಸೆಕ್ಯೂರಿಟಿ ಕೊಟ್ಟರೆ ಸೇನಾ ಭದ್ರತೆಯನ್ನು ಒದಗಿಸಿದ್ರೆ ಮಾಡ್ತಾರೆ ಈ ಕೆಲಸವನ್ನು ಪಾಕಿಸ್ತಾನ.